ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಂಕಜ ನಾಗರಾಜ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಕುಂಬಳಕಾಯಿಯ ಗಾರ್ಗಿ ಅಥವಾ ಕಜ್ಜಾಯ ಅಂತಲೂ ಕೂಡ ಕರೀತಾರೆ. ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನು ಮಾಡೋದಕ್ಕೆ 4ರಿಂದ 5 ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ತುಂಬಾ ಕಡಿಮೆ ಸಮಯದಲ್ಲಿ ರುಚಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಕುಂಬಳಕಾಯಿ ಗಾರ್ಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮೊದಲು ನಾನು ಒಂದು ಮೀಡಿಯಮ್ ಸೈಜ್ ಕುಂಬಳಕಾಯಿನ ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿ ಅದರ ಸಿಪ್ಪೆ ಮತ್ತು ಬೀಜಗಳನ್ನು ತೆಗಿಬೇಕು. ತೆಗೆದಿದ್ದಾದಮೇಲೆ ಕೊಬ್ಬರಿ ತುರಿಯೋದಿರುತ್ತಲ್ವ, ಅದರಲ್ಲಿ ಚಿಕ್ಕದಾಗಿ ಕೊಬ್ಬರಿ ತುರಿಯೋ ಥರ ಇದನ್ನು ಕೂಡ ಕುಂಬಳಕಾಯಿನೂ ಚಿಕ್ಕದಾಗಿ ಬರೋ ಥರ ತುರ್ಕೋಬೇಕು. ಕುಂಬಳಕಾಯಿ ಸಿಪ್ಪೆ ಮತ್ತು ಬೀಜನ ತೆಗೆದಿದ್ದಾದಮೇಲೆ ಒಂದ್ಸಲ ನೀರಲ್ಲಿ ವಾಶ್ ಮಾಡಿ ಆಮೇಲೆ ಕೊಬ್ಬರಿ ತುರಿಯೋದ್ರಲ್ಲಿ ತುರಿತಾ ಇದ್ದೀನಿ. ನೋಡಿ, ಇಷ್ಟು ಚಿಕ್ಕದಾಗಿ ಕುಂಬಳಕಾಯಿನ ತುರಿದ್ರೆ ಸಾಕು. ಇದನ್ನು ಫ್ರೈ ಮಾಡುವಾಗ ಬೇಗನೆ ಬೇಯುತ್ತೆ ಅಂತ ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ಕುಂಬಳಕಾಯಿನೂ ಕೂಡ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಒಂದು ಪ್ಲೇಟ್ ಫುಲ್ ಆಗಿದೆ ಕುಂಬಳಕಾಯಿ ತುರಿದಿಟ್ಟಿರೋದು. ಇದನ್ನು ನಾನು ಇವಾಗ ಫ್ರೈ ಮಾಡ್ತೀನಿ. ಫ್ರೈ ಮಾಡೋದು ಯಾವ ರೀತಿ ಅಂದರೆ, ಒಂದು ತವಾ ತಗೋಬೇಕು. ಅದಕ್ಕೆ ಕುಂಬಳಕಾಯಿನ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಇದನ್ನು ಫ್ರೈ ಮಾಡಬೇಕು. ಒಂದು 4-5 ಸ್ಪೂನು ತುಪ್ಪ ಹಾಕಿದರೆ ಸಾಕಾಗುತ್ತೆ. ಈ ಕುಂಬಳಕಾಯಿನ ನೀವು ಫ್ರೈ ಮಾಡುವಾಗ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ, ಬೇಗನೆ ಬೇಯುತ್ತೆ. ಗ್ಯಾಸ್ ಹೈ ಫ್ಲೇಮಲ್ಲಿದ್ದರೆ ತಳ ಹಿಡಿಯುತ್ತೆ. ಹಾಗಾಗಿ ಇದಕ್ಕೆ ನೀರನ್ನು ಹಾಕೋದು ಬೇಡ. ಕುಂಬಳಕಾಯಲ್ಲೇ ನೀರಿನಂಶ ಇರೋದ್ರಿಂದ ಅದರಲ್ಲೇ ಬೇಯುತ್ತೆ. ಇದನ್ನು ನೀವು ಒಂದು 10ರಿಂದ 12 ನಿಮಿಷ ಫ್ರೈ ಮಾಡಿದರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಕುಂಬಳಕಾಯಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಚಿಕ್ಕದಾಗಿ ಪುಡಿ ಮಾಡಿ ಇಟ್ಕೊಂಡಿರೋ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿದ್ದಾದಮೇಲೆ ನೀರನ್ನೇನು ಹಾಕೋದು ಬೇಡ, ಬಿಸಿಗೇ ಬೆಲ್ಲ ಕರಗುತ್ತೆ. ನೀವು ಸ್ವೀಟನ್ನು ನೋಡ್ಕೊಂಡು ಹಾಕಿ. ಜಾಸ್ತಿ ಸ್ವೀಟ್ ಬೇಕಂದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ. ನನಗೆ ಸ್ವಲ್ಪ ಮೀಡಿಯಮ್ ಇದ್ದರೆ ಸಾಕು ಅನ್ನಿಸ್ತು, ಹಾಗಾಗಿ 2 ಉಂಡೆ ಬೆಲ್ಲನ ಪುಡಿ ಮಾಡಿಟ್ಕೊಂಡು ಹಾಕಿದ್ದೀನಿ. ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವಾಗ ನೋಡಿ, ಅದೇ ಬಿಸಿಗೆ ಬೆಲ್ಲ ಕರಗ್ತಾ ಇದೆ. ನಿಮಗೆ ಕಾಣಿಸ್ತಾ ಇರ್ಬೋದು, ನೀರು ಬಿಡ್ಕೊತಾ ಇದೆ. ಇದು ಕರಗಿದ್ದಾದಮೇಲೆ ಒಂದು ಏಲಕ್ಕಿನ ಪುಡಿ ಮಾಡಿ, ಏಲಕ್ಕಿ ಇದ್ದರೆ ಹಾಕಿ, ಏಲಕ್ಕಿ ಇಲ್ಲ ಅಂತ ಅಂದರೆ ಪರವಾಗಿಲ್ಲ, ಹಾಗೆಯೇ ಮಾಡಿದರೂ ಕೂಡ ಟೇಸ್ಟು ಚೆನ್ನಾಗಿರುತ್ತೆ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಕುಂಬಳಕಾಯಿ ಅಂತೂ ಕಾಣಿಸ್ತಾನೆ ಇಲ್ಲ, ಅಷ್ಟು ಚೆನ್ನಾಗಿ ಕರಗೋಗೋ ರೀತಿ ಬೆಂದಿದೆ. ಇದು ಬೆಂದಿದ್ದಾದಮೇಲೆ ನಾವು ಗೋಧಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕು. ಗೋಧಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ನೀವು ಮಿಕ್ಸ್ ಮಾಡಿ. ಒಂದೇ ಸಲ ಜಾಸ್ತಿ ಗೋಧಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡುವಾಗ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಮತ್ತು ಗಂಟುಗಳು ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಕಲಸಿ ಮಿಕ್ಸ್ ಮಾಡಿ. ನೀವು ಯಾವ ಅದಕ್ಕೆ ನೀವು ಕಲಿಸ್ಬೇಕು ಅಂತ ಹೇಳಿದರೆ, ಚಪಾತಿ ಹಿಟ್ಟನ್ನು ನೀವು ಕಲಿಸ್ತಿರಲ್ವ, ಅದಕ್ಕೆ ನೀವು ಕಲಿಸ್ಬೇಕಾಗುತ್ತೆ. ನೀವು ನೋಡಿಕೊಂಡು ಮಿಕ್ಸ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಕಲಸುವಾಗ ಎಷ್ಟು ಗಟ್ಟಿ ಬೇಕಾಗುತ್ತೆ ಅಂತ. ತುಂಬ ತೆಳು ಇರಬಾರ್ದು. ತೆಳುವಾಗಿದ್ದರೆ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡೋದಕ್ಕೆ ಕಷ್ಟ ಅನ್ನಿಸ್ಬೋದು, ಹಾಗಾಗಿ ಗಟ್ಟಿಗೆನೇ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಇವಾಗ ಇದು ರೆಡಿ ಇದೆ. ಇದು ಕಂಪ್ಲೀಟ್ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾಗಿದ್ದಾದಮೇಲೆ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇವಾಗ ಇದು ತಣ್ಣಗಾಗಿದೆ ನೋಡಿ. ಚಪಾತಿ ಹಿಟ್ಟನ್ನು ಅದಕ್ಕೆ ನಾನು ಕಲಸಿಟ್ಕೊಂಡಿದ್ದೀನಿ. ನಿಮಗೆ ತೆಳು ಅನ್ನಿಸ್ತು ಜಾಸ್ತಿ ಅಂತ ಹೇಳಿದರೆ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಕಲಿಸ್ಕೋಬೋದು. ತಣ್ಣಗಾದ್ಮೇಲೂ ಕೂಡ ಕಲಿಸ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಇವಾಗ ನಾನು ಎಣ್ಣೆ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿಯಾಗೋದ್ರೊಳಗಡೆ ನಾನು ಚಪಾತಿ ಹಿಟ್ಟಿಗೆ ಕಲಸಿ ಇಟ್ಟಿದ್ದೀನಲ್ವ, ಅದನ್ನು ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಪ್ರೆಸ್ ಮಾಡಿ ಇಟ್ಕೊತಾ ಇದ್ದೀನಿ ಎಣ್ಣೆಲಿ ಫ್ರೈ ಮಾಡೋದಕ್ಕೆ. ಈ ರೀತಿ ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಎಣ್ಣೆಲಿ ಕರಿಯೋದಕ್ಕೆ ಈಸಿ ಆಗುತ್ತೆ, ಹಾಗಾಗಿ ಈ ರೀತಿ ಮಾಡಿ ಇಟ್ಕೊತಾ ಇದ್ದೀನಿ. ಇವಾಗ ನೋಡಿ, ಒಂದು ಪ್ಲೇಟಿಗೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಎಣ್ಣೆಲಿ ಕರಿಯೋದು ಅಷ್ಟೇ ಇರೋದು. ಇವಾಗ ಎಣ್ಣೆ ಬಿಸಿಯಾಗಿದೆ. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರಿತಾ ಇದ್ದೀನಿ. ಎರಡೂ ಕಡೆಯೂ ಕೂಡ ತಿರುಗಿಸಿ ಬೇಯಿಸ್ಕೋಬೇಕಾಗುತ್ತೆ. ಆವಾಗ ಚೆನ್ನಾಗಿ ಬೆಂದಿರುತ್ತೆ, ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಇದು ಕಲರ್ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಆಯಿಲಲ್ಲಿ. ಈ ಕಲರ್ ಬಂದರೆ ಸಾಕು, ಚೆನ್ನಾಗಿ ಬೆಂದಿದೆ ಅಂತ. ಗೋಲ್ಡನ್ ಕಲರ್ ಬಂದಿದೆ. ಇದನ್ನು ತೆಗೆದ ಮೇಲೆ ನೀವು ಒಂದು ಸ್ಪೂನಿಂದ ಪ್ರೆಸ್ ಮಾಡಿ ತೆಗಿಬೇಕಾಗುತ್ತೆ, ಯಾಕಂದರೆ ಆಯಿಲು ಇದು ಹೀರ್ಕೊಂಡಿರುತ್ತೆ. ಆಯಿಲ್ ತೆಗೆದ ಮೇಲೆ ಇದು ಕ್ರಿಸ್ಪಿಯಾಗಿ ಚೆನ್ನಾಗಿ ಆಗುತ್ತೆ ಅಂತ ಈ ರೀತಿಯಾಗಿ ಸ್ಪೂನಲ್ಲಿ ಪ್ರೆಸ್ ಮಾಡಿ ನೀವು ತೆಗಿಬೇಕಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ರೆಸಿಪಿ ಮಾಡೋದು ಎಷ್ಟು ಸುಲಭ ಅಂತ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡೋದು ಅಂತ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ.
ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇಷ್ಟೊತ್ತು ನಿಮ್ಮ ಸಮಯ ಕೊಟ್ಟು ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಸಿಗುವ. ಥ್ಯಾಂಕ್ ಯು.